ಜಳಕ ಮಾಡ್ಕೊಂಡು ಬಂದೆ. ಬಾ, ತಲೆ ಒರೆಸಿ ಅದಕ್ಕೊಂದಿಟ್ಟು ಓದ್ ಹಾಕ್ತೀನಿ. ಬಾ. ಅತ್ತ ಕಣ್ ಕೆಂಪು ಮಾಡ್ಕೊಂಡಂಗದಾಳ. ನಾ ಏನೋ ಕೇಳೋದು ಬೇಡ, ಕೇಳಿದ್ರೆ ಇನ್ನ ಹೆಚ್ಚು ಮಾಡ್ತಾಳ. ಏನ ಕಮಲಿ, ಕೂದಲಿಗೆ ಎಣ್ಣೆ ಹಾಕೋ ಅಂದ್ರೆ ಒಟ್ಟ ಹಾಕೊಳಂಗಿಲ್ಲ ನೋಡಿ. ನೋಡೀಗ ಕೂಲ್ ಹೆಂಗಾಗ್ಯಾವು. ನಾನಾರ ಎಣ್ಣೆ ಹಾಕ್ತೀನಿ, ಬಾರವಾ ಅಂದ್ರೆ ಬರೋದಿಲ್ಲ. ಆತ್ ಬಿಡು, ಈಗ ಕೂದಲ ಒಣಗಿಸಿ ಕಟ್ತೀನಿ. ಹುಡ್ಕೊಂಡ್ ಮನೆಯವ್ರು ಬಂದಾಗ ನೀ ಭಾಳ ಚಂದ ಕಾಣ್ಬೇಕು ನೋಡು ಮಗಳ, ಹಂಗೆ ತಯಾರಾಗ್ಬೇಕು. ನಾ ಬರ್ತೀನಿ. ಕೂದಲ ಎಲ್ಲ ಒಣಗಿಸಿನಿ, ಚಂದಗೆ ನಿನಗೆ ಹೆಂಗೆ ಬೇಕಂಗೆ ಹಿಕ್ಕೊಂಡು ಕೂದಲ ಮೇಲೆ ಕಟ್ಕೊ. ಯಾವ ಹೆಂಗೆ ಬೇಡವಾ ಮಗಳ, ತೆಗೆದು ಬಿಡು, ಲಂಗ ದಾವಣಿನ ಹಾಕೋ. ಇದನ್ನ ಊದನ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ನೀ ಅರ್ಬಿ ದೌಡು ಬದಲು ಮಾಡು. ಯವ, ನೀ ಅರ್ಬಿ ಬದಲು ಮಾಡಿ ಕೂದಲ ಕಟ್ಕೋ. 5 ಮಿನಿಟ್ ಬಂದ ಬಿಟ್ಟೆ. ಕಮಲಿ ಇಲ್ಲ ಇದ್ಲಲ್ಲ. ಏ ಕಮಲಿ, ಕಮಲಿ ಇಲ್ಲ ಇದೀನಿ. ಸತ್ಯ ಇಲ್ಲೇ ಅದ. ಇಲ್ಲೇ ಹೋದ್ಲನಂತ ಎದೆ ಬಾಯಿ ಬಿಟ್ಟಂಗಾಗಿತ್ತು ನನಗೆ. ನೋಡಿ ಎಷ್ಟು ಚಂದ ಕಾಣಾಕತ್ತಿ, ಜಳಕ ಮಾಡಿ ಕೂದಲು ಮೇಲೆ ಕಟ್ಕೊಂಡು. ಏನ ಹೇಳು ಕಮಲಿ, ನಿನಗೆ ಲಂಗ ದಾವಡಿನ ಚಂದ, ಬೇರೆ ಯಾವ ಅಂಗಿನೂ ಚಂದ ಕಾಣೋದಿಲ್ಲ ನೋಡು. ಗಂಡಿನ ಕಡೆದವ್ರು ಬರಾಕತ್ತಾರ, ನಾನು ಹಿಂಗೆ ಸೀರೆ ಕೊಡ್ತೇನಂತ. ಅದೇ ಸೀರೆನ ಉಟ್ಕೋ. ಸರೋಜಿ ಕರ್ಸೀನಿ, ಸರೋಜಿನ ಚಂದಕ್ಕೆ ತಯಾರು ಮಾಡ್ತಾಳೆ ನೀನು. ಭಾಳ ಚಂದ ರೆಡಿ ಆಗ್ಬೇಕಾ ಮತ್ ನೀ. ಯವ್ವ ಏನವ ಯವ್ವ, ನನಗೆ ಈ ಮದುವೆ ಇಷ್ಟ ಇಲ್ಲವ್ವ. ಏನ ನೀನ ನಿನ್ನೆ ರಾತ್ರಿ ಅಷ್ಟೊಂದೆಲ್ಲ ಹೇಳೇನ್ ನಿನಗೆ, ಹೇಳಿದಾಗ್ತಾಗ್ಲಿಲ್ಲೇನ? ಅಪ್ಪ ಅವನ ಮೇಲೆ ಪ್ರೀತಿ ಗೌರವ ಏನಿಲ್ಲ ನಿನಗೆ? ಯಾಕೆ ಹಿಂಗೆ ಮಾಡಕಂತಿ? ಅಪ್ಪ ಅವನ ಮರ್ಯಾದೆ ತೆಗೆಯದಂದ್ರ ನಿನ್ಗೆ ಚಲೋ ಏನ? ಇಷ್ಟು ಒಳ್ಳೆ ಸಂಬಂಧ ಅದ, ಬ್ಯಾಡ ಅನ್ನಕ ಒಂದು ಕಾರಣ ಐತೇನ ನಿನ್ಗೆ? ಇದ್ರೆ ಹೇಳು, ನಾನ ಈ ಮದ್ವೆ ನಿಲ್ಲಿಸ್ತೇನಂತ. ಹಂಗಲ್ಲವ, ಹುಡುಗ ಹುಡ್ಕೊಂಡ್ ಮನೆ ಆಸ್ತಿ ಎಲ್ಲ ಚಲೋ ಅದ, ಆದ್ರ ನನಗಿಷ್ಟು ಲಗುನ ಮದ್ವೆ ಆಗೋದು ಇಷ್ಟ ಇಲ್ಲವ. ನನ್ಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಾಕ ಮನ್ಸಿಲ್ಲ. ಹಂಗ್ಯಾಕಂತೀಯ ಕಮಲಿ, ನೀ ಹೆಣ್ಮಗಳಿತಿ. ಇಂದಲ್ಲ ನಾಳೆ ತವ್ರ ಮನೆ ಬಿಟ್ಟು ಹೋಗಾಕ ಬೇಕಲ್ಲೇನ? ಇದು ನಮ್ಮ ಸಂಸ್ಕೃತಿ ಅದ. ನಿನ್ನ ಮದುವೆ ಮಾಡಿ ಒಳ್ಳೆ ಮನೆಗೆ ಸೇರ್ಸಿದ್ವಿ ಅಂದ್ರ ಅಲ್ಲಿಗೆ ನಮ್ಮ ಜವಾಬ್ದಾರಿ ಕಳೆದಂಗ ಆಗೋದಿಲ್ಲೇನು? ನಾವು ಗಟ್ಟಿ ಇರುವಾಗ ನಿನ್ನ ಮದುವೆ ಮಾಡಿ ಮುಗಿಸ್ಬೇಕನ್ನೋ ಆಸೆ ನಮ್ಗಿರಲ್ಲೇನು? ನಾವು ಗಟ್ಟಿ ಇರುವಾಗ ನಿನ್ನ ಮದುವೆ ಮಾಡಿ ಮುಗಿಸಿದ್ರ ನಮಗೂ ಜವಾಬ್ದಾರಿ ಕಡಿಮೆ ಆಗ್ತೈತಿ, ನಮಗೂ ನೆಮ್ಮದಿ ಅನಿಸ್ತೈತಿ. ಮುಂದೆ ಏನಾಗ್ತೈತಿ ಏನ ಯಾರಿಗೆ ಗೊತ್ತೈತಿ? ನೀ ಏನು ಚಿಂತೆ ಮಾಡಬೇಡ ಮಗಳ. ನಿಮ್ಮಪ್ಪ ನಿನ್ನ ರಾಜ್ಕುಮಾರಿ ಹಂಗೆ ಸಾಕಿ ನಿನ್ನ ರಾಣಿ ಹಂಗೆ ನೋಡ್ಕೊಳ್ಳೋ ಗಂಡನ ಹುಡ್ಕ್ಯಾರ. ನೋಡ್ ಕಮಲಿ, ಅವ್ರು ಏನಾ ಮಾಡಿದ್ರು ನಿನ್ನ ಬದುಕು ಚಲೋ ಇರಲಿ ಅಂತ ನಿನ್ನ ಬಗ್ಗೆ 100 ಕನಸು ಕಂಡಾರ. ಸಣ್ಣ ವಯಸ್ಸಿನಿಂದ ಹುಚ್ಚು ನಿರ್ಧಾರ ಮಾಡಕ್ಕೆ ಹೋಗ್ಬೇಡ. ಅಪ್ಪ ಅವ್ವ ಏನಂತಾರ ಅದಕ್ಕೆ ಹ್ಞೂ ಅನ್ನು. ನಿನ್ನ ಜೀವನ ಚಲೋತ್ನಾಗಿರ್ತದ. ಸಾಕು, ಹೋಗು, ಮುಖ ತೊಳ್ಕೊಂಡು ಬಾ ಹೋಗು. ನಾನು ಹೋಗಿ ಸೀರೆ ತಗೊಂಡು ಬರ್ತೀನಿ, ನಿನ್ನ ರೆಡಿ ಮಾಡ್ತೀನಿ. ಅವ್ರು ಬರೋ ಹೊತ್ತಾಗೈತಿ. ಏ ಕಮಲಿ, ಕಮಲಿ ಕಮಲಿ ಇಲ್ಲದೇನ? ಈ ಸೀರೆ ಆಗಲ್ಲ, ಇಲ್ಲ ಇಟ್ಟು ಹೋಗ್ಯಾನ ನೋಡ. ಇಲ್ಲಿಟ್ಟೆ ನೋಡು, ಬಾ ಉಡಿಸ್ತೀನಿ. ಸೀರೆ ಚಂದ ಕಾಣತೈತಿ ನೋಡು. ತಡಿ, ಎಲ್ಲ ಕೊಳ್ಳಾಗಿನ ಸರ ಹಾಕ್ತೀನಿ, ಹೂ ಹಾಕ್ತೀನಿ ಕರೆಕ್ಟಾಗಿ. ಇವ ನಂದ ದೃಷ್ಟಿ ಆಕೈತಿ ನೋಡ್, ಹೆಂಗೆ ಕಾಣಕತ್ತಿ, ಗೊಂಬಿ ಹಂಗೆ ಕಾಣಕತ್ತಿದಿ ಕಮಲಿ. ನೋಡ್ ಕಮಲಿ, ಈ ಹುಚ್ಚ ಆಲೋಚನೆ ಎಲ್ಲ ಬಿಟ್ಟು ಮದುವೆ ಜೀವನ ಹೆಂಗಿರ್ಬೇಕಂತ ಕನಸು ಕಾಣು. ಇಂಥವೆಲ್ಲ ನಮ್ಮ ಜೀವನದಾಗ ಬರ್ತಿರ್ತಾವು ಹೋಗ್ತಿರ್ತಾವ. ಭಾಳ ತಿಳಿ ಕೆಡಿಸ್ಕೋಬೇಡ. ನಾನು ಆಗೋ ಹೇಳ್ತೀನಿ, ಈಗೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ನಾವು ಏನ ಮಾಡಿದ್ರು ನೀನು ಒಳ್ಳೇದಕ್ಕೆ ಆತು. ಭಾಳ ಚಿಂತೆ ಮಾಡಬೇಡ. ಬರ್ತೀನಿ, ನನ್ನ ಕೆಲಸ ಅದಾವಿನ್ನ. ಕಮಲಿ, ಸೋಮ, 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 ಸೋಮ. ಕಮಲಿ, ಕಮಲಿ ಏನ್ ಚಂದ ಕಾಣತ್ತೀಯ ತಂಗ್ಯವ. ನನ್ನ ದೃಷ್ಟಿನ ತಾಕ್ತೈತಿ ನೋಡಿ ನಿನಗೆ. ಇವತ್ತೇನಾರ ನೀನು ಮದ್ವಿ ಮಾಡ್ಕೊಳ್ಳೋ ಹುಡುಗ ನಿನ್ನ ನೋಡಿದ ಅಂದ್ರ ನಾ ಇವತ್ತ ಮದ್ವೆ ಆಗ್ತಾನೆ ಅಂತ ಹಠ ಮಾಡ್ತಾನೆ ನೋಡು. ಅಷ್ಟು ಚಂದ ಕಾಣಕತ್ತಿ. ಅಣ್ಣಯ್ಯ, ಏನಾತ್ ಕಮಲಿ, ಯಾಕೆ ಅಳಾಕತ್ತಿ? ಅಣ್ಣಯ್ಯ, ನಂಗೆ ಈ ಮದುವೆ ಇಷ್ಟ ಇಲ್ಲ ಅಣ್ಣಯ್ಯ. ನೀ ಏನಾರ ಮಾಡಿ ನಿಶ್ಚಿತಾರ್ಥ ನಿಲ್ಲು ಮಾಡು ಅಣ್ಣಯ್ಯ. ನನಗೆ ಈ ಮದುವೆ ಇಷ್ಟ ಇಲ್ಲ. ಕಮಲಿ, ಮೊದಲು ನೀ ಅಳೋದ್ ನಿಲ್ಲಿಸು. ನೀ ಅಳೋದ್ ನನಗೆ ನೋಡಕ್ ಆಗಂಗಿಲ್ಲವಾ? ಅಳ್ಬೇಡ. ಈಗೇನು ಈ ಮದುವೆ ನಿನಗೆ ಇಷ್ಟ ಇಲ್ಲ, ಹೌದಲ್ಲೋ?
ಹೌದಣ್ಣಯ್ಯ. ಸರಿ ಆತ, ನಾ ಈ ಮದ್ವಿ ನಿಲ್ಲಿಸ್ತೇನಂತ. ಆದ್ರ ನನಗೆ ಸತ್ಯ ಹೇಳು, ಈ ಮದುವೆ ನಿನಗೆ ಯಾಕೆ ಬೇಡ? ಹುಡುಗ ಚಲೋ ಅದಾನ, ಮನಿ ಆಸ್ತಿ ಕೆಲಸ ಎಲ್ಲ ಅದಾವು, ಅದ್ರಾಗೂ ನಿನ್ನ ಮುಂದೆ ಓದಿಸ್ತೀನಿ ಅಂದಾನ. ಇಷ್ಟೆಲ್ಲ ಇರುವಾಗ ಅದು ಅಲ್ದಿರ ಎಲ್ಲ ನಿನ್ಗೆ ಬೇಕಾದಂಗ ಅದ. ಹಿಂಗಿರುವಾಗ ನೀ ಮದುವೆ ಬೇಡ ಅಂತ ಅಂದ್ರ ಏನ್ ಕಾರಣ ಐತಿ? ಆ ಕಾರಣ ಏನಂತ ನನಗೆ ಹೇಳು. ಅಣ್ಣಯ್ಯ, ನನಗೆ ಹುಡುಗ ಇಷ್ಟ ಆಗಿಲ್ಲ. ಅದ ಯಾಕಂತ ಕೇಳಾಕತ್ತೀನಿ. ಅಪ್ಪ ಅವ್ವ ನೋಡ್ಯಾರ, ಅವ್ರಿಗೆ ಇಷ್ಟ ಆಗೈತಿ ಸಂಬಂಧ ಅಂದ್ರ ಸುಮ್ನೆ ಅಲ್ಲ ಕಮ್ಲಿ. ಅವ್ರು ಏನ ಮಾಡಿದ್ರು ನೀನ್ ಒಳ್ಳೇದಕ್ಕ. ಇಷ್ಟ ಚಂದ ಇರೋ ಹುಡುಗ ನಿಂಗೆ ಯಾಕವಾ ಇಷ್ಟ ಆಗಿಲ್ಲ? ಅಣ್ಣಯ್ಯ, ಅದು ಹಂಗಲ್ಲ. ಏನ್ ಹ್ಯಾಂಗ? ನಾವೊಬ್ಬರನ್ನ ಪ್ರೀತಿ ಮಾಡ್ಲಾಕತ್ತೀನಿ. ಮದ್ವೆ ಅಂತ ಆದ್ರ ಅವ್ರ ಜೋಡಿನ ಆಗ್ತೀನಿ, ಇಲ್ಲ ಅಂದ್ರ ನನಗೆ ಮದ್ವಿನ ಬೇಡ. ಓ, ಇದೇನಾ ವಿಷಯ? ಸರಿ ಆಯ್ತು ಬಿಡು. ಹುಡುಗ ಎಲ್ಲಿ ಅವ? ಏನ್ ಮಾಡ್ತಾನ? ಅಪ್ಪ ತೋರಿಸಿದ ಹುಡುಗನ್ಗಿಂತ ಚಲೋ ಅದಾನ. ಆದ್ರ ಅಪ್ಪ ತೋರಿಸಿದ ಹುಡುಗನ ಶ್ರೀಮಂತ ಇಲ್ಲ ಅಣ್ಣ. ಆದ್ರ ನನ್ ಭಾಳ ಪ್ರೀತಿ ಮಾಡ್ತಾನ. ನಾ ಇಲ್ಲ ಅಂದ್ರ ಅವ ಇರಂಗಿಲ್ಲ, ಅವನಿಲ್ಲ ಅಂದ್ರ ನಾ ಸತ್ಯ ಹೋಗ್ತೀನಿ. ತೂ ಬಿಡ್ತು ಅನ್ವಾ, ಹಂಗ್ಯಾಕಂತಿ? ನಣ್ಣಿದ್ದೀನಿ ನಾ, ಹಂಗೆಲ್ಲ ಆಗೋಕ ಬಿಡ್ತೀನಂತ ಮಾಡಿ. ಹಂಗೇನಿಲ್ಲ, ನಾ ಎಲ್ಲ ಸರಿ ಮಾಡ್ತೀನಂತ ನೀ ಏನು ಚಿಂತೆ ಮಾಡ್ಬೇಡ. ಆದ್ರ ಈಗ ನನ್ಗೊಂದು ಸಹಾಯ ಮಾಡ್ತೀನವ. ನಂಗೆ ಸೋಮ ಸಿಗ್ತಾನಂದ್ರ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಅಣ್ಣಯ್ಯ. ಸರಿ, ಹಂಗಾರ ಇವತ್ತು ಒಂದು ದಿನ ನನ್ಗೋಸ್ಕರ ಸುಮ್ಮನೆ ಇರಾಕ ಆಗ್ತದೇನ? ಅಣ್ಣಯ್ಯ, ಏನ್ ಹೇಳಾಕತ್ತಿ? ನಿಶ್ಚಿತಾರ್ಥ ಮಾಡ್ಕೊಂತೀಯನ? ಕಮಲಿ, ಅಪ್ಪ ಅವ್ವ ಭಾಳ ಆಸೆ ಪಟ್ಟು ಈ ಸಂಬಂಧ ಹುಡುಕ್ಯಾರ. ಅದ್ರಾಗೂ ಅವ್ರ ಅಪ್ಪನ ದೋಸ್ತ್ ಅದಾರ. ನಮ್ಮ ಮಗಳ ನಮ್ಮ ಮಾತು ಮೀರಂಗಿಲ್ಲ ಅನ್ನೋ ಭ್ರಮೆದಾಗ ನಿಶ್ಚಿತಾರ್ಥ ಇಟ್ಕೊಂಡಾರ. ಎಲ್ಲ ತಯಾರಿ ಆಗೈತಿ, ನೆಂಟ್ರೆಲ್ಲ ಬರಾಕಂತಾರ. ಗಂಡಿನ ಮನೆಯವರು ಇನ್ನೇನು ಬಂದು ಬಿಡ್ತಾರ. ಈಗ ಈ ನಿಶ್ಚಿತಾರ್ಥ ನಿಲ್ಲಿಸಿದೆ ಅಂದ್ರ ಅದನ್ನ ಅಪ್ಪ ಅವ್ವ ಹೆಂಗ್ ತಡ್ಕೋತಾರ? ಅವ್ರಿಗೆ ಈ ಅವಮಾನ ಸಹಿಸಕ್ಕಾಗ್ದ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರ ಆಗೇನ್ ಮಾಡಕ್ಕಾಗ್ತೈತಿ ನಮ್ಮ ಕೈಯಾಗ? ಅದಕ್ಕ ಇವತ್ತು ಒಂದಿನ ನೀ ಸುಮ್ಮನಿದ್ ಬಿಡು. ನಾಳೆ ಅಂದ್ರ ಅಪ್ಪ ಅವನ ಜೋಡಿ ನಾ ಮಾತಾಡ್ತೀನಂತ. ನೀ ಹೇಳೋದು ಖರೆ ಐತಿ ಅಣ್ಣಯ್ಯ. ನನ್ನ ಜೀವನ ಸರಿ ಮಾಡ್ಕೊಳಕ್ ಹೋಗಿ ಅಪ್ಪ ಅವ್ರ ಜೀವನ ಹೋಗೋ ಹಂಗಾಗ್ಬಾರ್ದು. ಅಪ್ಪ ಅವನು ಚಲೋ ಇರ್ಬೇಕು. ನನಗೆ ನೀ ಹೇಳ್ದಂಗ ಮಾಡ್ತೀನಂತ ಅಣ್ಣಯ್ಯ. ಥ್ಯಾಂಕ್ ಯು ಅಣ್ಣಯ್ಯ. ನಿಂಗಾರ ನನ್ನ ಪ್ರೀತಿ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಸರಿ ತಂಗ್ಯವ, ಈಗ ಕಣ್ಣು ಒರೆಸ್ಕೊ. ಮತ್ತೊಂದ್ಸಲ ಕಾಡ್ಗೆ ಹಾಕೋ, ಕಣ್ಣೀರಿಗೆಲ್ಲ ಒರೆಸಿ ಹೋಗೈತಿ. ಹಂಗ ಕೆಲ್ಸದ ನಾ ಬರ್ತೀನಂತ. ಆತಣ್ಣ. ಏನಪ್ಪಾ ಅಣ್ಣ ತಂಗಿ ಮಾತು ಜೋರ್ ನಡ್ದೈತಿ. ಬಾರಿ ಕುಮಾರ, ಇನ್ನ ಎಷ್ಟೊತ್ತರ್ಗು ಮಾತಾಡ್ತಿ ತಂಗಿ ಹತ್ರ? ಹೌದ್ ಮಾವ, ನಡಿ. ಕುಮಾರ ಬೇಷ್. ಯಾಕೆ ಮಾವ? ಕುಮಾರ, ಯಾರಿಂದನೂ ಆಗದೆ ಇರೋ ಕೆಲಸ ನಿನ್ನಿಂದ ಆತ್ ನೋಡು. ಆಕಿ ನಿನ್ ಮಾತು ಕೇಳ್ತಾಳಂತ ನನಗೆ ಗೊತ್ತಿತ್ತು. ಇಲ್ಲ ಮಾಮ, ನೀ ನಂಗೆ ಮೊದ್ಲೇ ಎಲ್ಲ ವಿಷಯ ಹೇಳಲಿಲ್ಲ ಅಂದ್ರ ಆಕಿನ ಒಪ್ಸೋದು ನಂಗೂ ಆಗ್ತಿರ್ಲಿಲ್ಲ. ನನ್ನ ತಂಗಿ ಜೀವನ ಚಲೋ ಇರ್ಬೇಕು. ನಂಗೂ ಗೊತ್ತದ ಮಾವ, ಈ ಟೀನೇಜ್ನ್ಯಾಗ ಲವ್ವಿನ ಕತಿ ಏನೈತಿ ಅನ್ನೋದು. ಪ್ರೀತಿ ಅಂತ ಕುರುಡು ನಂಬಿಕೆಯಾಗ ಯಾವುದೋ ಚಟಗಾರನ ಹೆಂಡತಿ ಆಗೋ ಬದಲು ನನ್ನ ತಂಗಿ ಅಪ್ಪ ಅವ ತೋರಿಸಿದ ಒಳ್ಳೆ ಹುಡುಗನ ಜೋಡಿ ಸುಖವಾಗಿರ್ಬೇಕು. ನೀ ಏನು ಚಿಂತೆ ಮಾಡಬೇಡ ಮಾಮ, ಆಕಿನ ಮದ್ವಿಗೂ ನಾ ಒಪ್ಪಿಸ್ತೀನಂತ. ಅಷ್ಟು ಮಾಡಿ ಸಾಕು. ಆಕಿನ್ನೂ ಸಣ್ಣಕಿ, ಆಕಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗಂಗಿಲ್ಲ ಕುಮಾರ. ಅದು ಹೌದು ಮಾಮ, ಅಂತೂ ಆಕಿ ಒಪ್ಪಿದ್ಲಲ್ಲ ಅಷ್ಟ ಸಾಕು. ಈಗ ನಡಿ, ಭಾರಿ ಕೆಲಸ ಅದ, ಅದ್ರ ಕಡೆಗೆ ಗಮನ ಕೊಡೋಣಂತ. ನಡಿಪ, ಕೆಲಸ ಇನ್ನ ಭಾಳ ಅದಾವು. ಮುಂಜಾಲಿಂದ ಬರೀ ಇದಾಗೈತಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಕಮಲಿ ಮತ್ತು ಸೋಮನ ಈ ಕಾಡು ಮಲ್ಲಿಗೆಯ ಕಥೆನ ಬಹಳ ಜನ ಮೆಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಏನಾಗ್ತೈತೆ ಅನ್ನೋ ಕ್ಯೂರಿಯಾಸಿಟಿ ಭಾಳ ಐತಿ. ಇತ್ತ ಸೋಮ ಶರಿತನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ, ಇತ್ತ ನಮ್ಮ ಕಮಲಿ ಅಶೋಕನ ಜೋಡಿ ನಿಶ್ಚಿತಾರ್ಥನ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳ. ಮುಂದಿನ ಎಪಿಸೋಡ್ನಾಗ ನಿಶ್ಚಿತಾರ್ಥ ಆಗ್ತೈತಾ ಆಗೋದಿಲ್ವಾ, ಸೋಮನ್ ಜೋಡಿ ಶರಿತನ ಮದ್ವೆ ಆಗ್ತೈತಾ ಇಲ್ಲ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೀವು ನೋಡೋಣಂತ. ಅದ್ರ ಜೊತೆಗೆ ಬಹಳ ಜನ ಈ ವಿಡಿಯೋಗಳನ್ನ ನೋಡ್ತಿದ್ದೀರಿ, ಬಹಳ ಜನ ಶೇರ್ ಮಾಡ್ತಿದ್ದೀರಿ, ಕಮೆಂಟ್ ಹಾಕ್ತಿದ್ದೀರಿ, ಅದು ಖುಷಿ ಇದೆ ನನಗೆ. ಅದ್ರ ಜೊತೆಗೆ ನೀವು ಯಾಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಅದು ನನಗೆ ಬೇಜಾರಾಗ್ತಿದೆ. ದಿನಕ್ಕೆ 2 ವಿಡಿಯೋ ಹಾಕು ಅಂತ ಹೇಳ್ತೀರಿ,
ಈ ಒಂದು ವಿಡಿಯೋನ 3,000-4,000 ಮಂದಿ ನೋಡ್ತೀರಿ, ಆದರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಹಾಗೆ ನೋಡ್ತೀರಿ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಚಂದ ಹೆಚ್ಚು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನವ. ಸುಮ್ಮನೆ ನೋಡಿ ಹೋಗ್ಬಿಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಏನಿಲ್ಲ. ಹಾಗಾಗಿ ನನಗೂ ವಿಡಿಯೋ ಹಾಕೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿಂದ ನಂದು ಇರೋ 2ನೇ ವಿಡಿಯೋ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ದುಡ್ಡು ಬರಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಲ್ ಅಂತೇಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀವಿ ಅಷ್ಟೇ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತದೆ, ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಒತ್ತಿ ನೋಡಿ. ನಾನು ಕೆಲವು ದಿನಗಳಿಂದ ವಿಡಿಯೋ ಹಾಕಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಯಾರಿಗೂ ನಾನು ದೀಪಾವಳಿ ವಿಶ್ವಾಸ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಅದಕ್ಕೂ ಕ್ಷಮೆ ಇರಲಿ. ಯಾಕಂದರೆ ನಾನು ಹಬ್ಬದಲ್ಲಿ ಭಾಳ ಬ್ಯುಸಿ ಇರ್ತೀನಿ. ನನಗೆ ಒಬ್ಬಳೇ ಇರೋದ್ರಿಂದ ಯಾವುದೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಲ್ಲ ಆ ಟೈಮಲ್ಲಿ. ಎಲ್ಲ ಹಬ್ಬದಲ್ಲೂ ನಾನು ಅಷ್ಟೇ ಬ್ಯುಸಿ ಆಗಿರೋದ್ರಿಂದ ನನಗೆ ಹಾಕೋಕ್ಕಾಗ್ತಿರಲ್ಲ ಅಷ್ಟೇ. ಯಾರೂ ಬೇಜಾರು ಮಾಡ್ಕೊಬೇಡ್ರಿ. ಭಾಳ ಜನ ಕಮೆಂಟ್ ಬಂದಿದ್ದಾವೆ, ನಾನು ಓದಿದ್ದೀನಿ. ಕೆಲವೊಂದಿಷ್ಟು ಮಂದಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಕೆಲವೊಂದಿಷ್ಟು ಮಂದಿಗೆ ರಿಪ್ಲೈ ಕೊಟ್ಟಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇವತ್ತಿನ 2ನೇ ವಿಡಿಯೋ ಇದು. ಆದಷ್ಟು ನಾನು ಮುಂದಿನ ದಿನಗಳಲ್ಲಿ 2-3 ವಿಡಿಯೋನ ಹಾಕುವಂಥ ಪ್ರಯತ್ನನ ಖಂಡಿತ ನಾನು ಮಾಡ್ತೀನಿ. ಹಂಗೆ ನಂದು ಇನ್ನೊಂದು ಚಾನಲ್ ಮಾದಕನ ಜೀವನದ ಕಥೆನೂ ಈ ಹಬ್ಬದ ಶುರುವಾದಾಗಿಂದ ಅದಕ್ಕೂ ಸಹ ನಾನು ಚಾನಲ್ಗೆ ವಿಡಿಯೋನ ಹಾಕಿಲ್ಲ. ಅಶ್ವಿನಿ ಅನ್ನೋರು, ಸುಮಾರು ಜನ, ನಿರ್ಮಲ ಅವರೆಲ್ಲ ನನಗೆ ಹಾಕು ಅಂತೆಲ್ಲ ಹೇಳ್ತಿದ್ದಾರೆ. ಖಂಡಿತ ಆ ಚಾನಲ್ಗೂ ಹಾಕೋ ಪ್ರಯತ್ನ ಮಾಡ್ತೀನಿ, ಹಾಕ್ತೀನಿ. ಯಾರೋ ಒಬ್ರು ಮೊನ್ನೆ ಕಮೆಂಟ್ ಹಾಕಿದ್ರು, ವಿಡಿಯೋನೇ ಸರಿಯಾಗಿ ಹಾಕಿಲ್ಲ ಅಂದಮೇಲೆ ಚಾನಲ್ ಹಾಕಿಟ್ಟಿದ್ರಿ, ನೀವು ಚಾನಲ್ಲೇ ಕ್ಲೋಸ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ದಾರೆ. ನನಗೆ ಓದಿ ಭಾಳ ನಗು ಬಂದಿತ್ತು. ಇರಲಿ, ನಿಮ್ಮ ಅಭಿಮಾನ ಪ್ರೀತಿಗೆ ನಾನು ಏನು ಹೇಳಿ, ನನಗೆ ಈ ಚಾನಲ್ ಇಷ್ಟು ಬೇಗ ಕ್ಲಿಕ್ ಆಗ್ತೈತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಭಾಳ ಜನ ಮೆಚ್ಚಿಕೊಂಡಿದ್ದೀರಿ. ಅವ್ರ ಕಾಮೆಂಟ್ ಓದಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಏನೇ ಹೇಳಲಿ, ಅವರು ಪ್ರೀತಿನ ಹೇಳಿದ್ದಾರೆ, ಅದು ಸಿಟ್ಟಲ್ಲಿ ಹೇಳಿಲ್ಲ. ಐ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಭಾಳ ಹೊತ್ತು ಮಾತಾಡಿದ್ರೆ ನಿಮಗೂ ಬೇಜಾರಾಗ್ತೈತಿ. ಮತ್ತೆ ನಾನು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸಿದ್ದೀನಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.